ಇನ್ನು ಈ ನಡುವೆ ಚೆನ್ನೈ ಸೂಪರ್ ಕಿಂಗ್ಸ್ನ ಮತ್ತೊಂದು ಕಳ್ಳಾಟ ಬಯಲಾಗಿದೆಯಂತೆ. ಚೆನ್ನೈನ ಮಾಲೀಕರು ಅಂಪೈರ್ಗಳನ್ನೇ ಫಿಕ್ಸ್ ಮಾಡ್ತಾ ಇದ್ರಂತೆ. ಇದೇ ಅಂಪೈರ್ಗಳು ಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ರಂತೆ. ಹರಾಜು ಪ್ರಕ್ರಿಯೆ ನಡೆಯುವಾಗಲೂ ಈ ಪ್ಲೇಯರ್ ನಮಗೆ ಬೇಕು ಅಂತೇಳಿ ಫಿಕ್ಸ್ ಮಾಡ್ಕೋತಾ ಇದ್ರಂತೆ. ಯಾರು ಹೇಳಿದ್ದು? ಈ IPL ಅನ್ನು, ಇಂಥ ಒಂದು ಐಡಿಯಾವನ್ನು ಭಾರತ ದೇಶಕ್ಕೆ ಕೊಟ್ಟಿದ್ದು ಲಲಿತ್ ಮೋದಿ. ನಂತರ ಅವರ ಮೇಲೆ ಅನೇಕ ಪ್ರಕರಣಗಳಾಗಿ ಅವರು ತಪ್ಪಿಸ್ಕೊಂಡಿದ್ದಾರೆ ಲಲಿತ್ ಮೋದಿ. ಅದಕ್ಕಿಂತ ಮೊದಲು ವೀಕ್ಷಕರ IPL ಅನ್ನುವಂಥ ಒಂದು IPL ಥರ ಮ್ಯಾಚ್ ಇರಲಿಲ್ವ? ಇತ್ತು, ವಿದೇಶಗಳಲ್ಲಿತ್ತು. ಮ್ಯಾಂಚೆಸ್ಟರ್ ಆ ಥರ ಬೇರೆ ಬೇರೆ ಟೀಮ್ ಮರ್ತೋಗಿದೆ ನನಗೆ ಆ ಹೆಸರುಗಳು. ಕ್ರಿಕೆಟಲ್ಲಿ ನಡೀತಾ ಇತ್ತು. ಹೇಗೆ ಫುಟ್ಬಾಲಲ್ಲಿ ನಡೀತಾ ಇತ್ತು ಹಾಗೆ ಕ್ರಿಕೆಟಲ್ಲಿ ಲ್ಯಾಂಕ್ಶೈರ್ ಹಿಂಗೆಲ್ಲ ಭಾರತೀಯರೆಲ್ಲ ಅಲ್ಲಿ ಹೋಗಿ ಆಟ ಆಡಿ ಬರ್ತಾಯಿದ್ರು. ಅಲ್ಲಿ ಬಹು ಫೇಮಸ್ಸು. ಯಾವಾಗ ಲಲಿತ್ ಮೋದಿ IPL ಅನ್ನುವಂಥ ಒಂದು ಐಡಿಯಾ ತರ್ತಾರೆ, ಅದು ಕೂಡ 2020 ಐಡಿಯಾ ತರ್ತಾರೆ, ಎಲ್ಲ ಬಿದ್ದೋಗ್ಬಿಡ್ತು. ಈಗ ಅದು ಟೀಮೇ ಇಲ್ಲ. ಈಗ IPLಗೆ ಯಾರು ಸೆಲೆಕ್ಟರ್ ಅದೇ ಇಂಪಾರ್ಟೆಂಟ್ ಆಗಿದೆ. ಇಲ್ಲೂ ಕೂಡ ಕಳ್ಳಾಟ ನಡೆದಿತ್ತು ಅಂತ ಲಲಿತ್ ಮೋದಿ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ ಏನದು. RCB 17 ವರ್ಷ IPL ಆಡಿದ್ರೂ ಒಂದು ಬಾರಿಯೂ ಬ್ಯಾನ್ ಆಗಿಲ್ಲ. ಒಂದು ಸಲವೂ ಫಿಕ್ಸಿಂಗ್ ಆರೋಪದಲ್ಲಿ ಸಿಲುಕಿ ಅಭಿಮಾನಿಗಳಿಗೆ ಹರ್ಟ್ ಮಾಡಿಲ್ಲ. ಆದರೆ ಚೆನ್ನೈ ಸೂಪರ್ ಕಿಂಗ್ಸ್ ಫಿಕ್ಸಿಂಗ್ ಆರೋಪದಲ್ಲಿ ಸಿಲುಕಿ 2 ವರ್ಷ ಕಾಲ ಬ್ಯಾನ್ ಆಗಿತ್ತು. ಚೆನ್ನೈ ಸೂಪರ್ ಕಿಂಗ್ಸ್ ನ ಬಂಡವಾಳ ಮತ್ತೆ ಬಠಾವಯಲಾಗಿದೆ. IPL ಮಾಜಿ ಅಧ್ಯಕ್ಷ ಲಲಿತ್ ಮೋದಿ ಯಾರು ಊಹಿಸದ ಬಾಂಬ್ ಸಿಡಿಸಿದ್ದಾರೆ. CSK ಮಾಲೀಕರು ಫಿಕ್ಸಿಂಗ್ ಮಾಡಿದ್ದು ಅಲ್ಲದೆ ಅಂಪೈರ್ಗಳ ವಿಚಾರದಲ್ಲೂ ಕಳ್ಳಾಟ ಆಡಿದ್ರಂತೆ. ಚೆನ್ನೈ ಸೂಪರ್ ಕಿಂಗ್ಸ್ ಫ್ರಾಂಚೈಸಿಯು ತನ್ನ ಪಂದ್ಯಗಳಿಗೆ ಚೆನ್ನೈ ಮೂಲದ ಅಂಪೈರ್ಗಳನ್ನೇ ನೇಮಿಸಿಕೊಳ್ಳುತ್ತಿದ್ದಂತೆ. ಆ ಮೂಲಕ ಅಂಪೈರ್ಗಳನ್ನ ಫಿಕ್ಸ್ ಮಾಡಿಕೊಳ್ಳುತ್ತಿದ್ದಂತೆ. ಅದನ್ನ ಅಂಪೈರ್ ಫಿಕ್ಸಿಂಗ್ ಎಂದು ಕರೆಯಲಾಗುತ್ತೆ. ಇದನ್ನ ಪ್ರಶ್ನಿಸಿದ ನನ್ನ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ ಮಾಲೀಕರು ತಿರುಗಿ ಬಿದ್ದಿದ್ರು ಎಂದು ಲಲಿತ್ ಮೋದಿ ಹೇಳಿದ್ದಾರೆ. ಸ್ಪಾಟ್ ಫಿಕ್ಸಿಂಗ್ ಆರೋಪದಡಿ 2 ವರ್ಷಗಳ ಕಾಲ ಬ್ಯಾನ್ ಆಗಿದ್ದ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಅಂಪೈರ್ ಫಿಕ್ಸಿಂಗ್ ಆರೋಪ ಕೇಳಿ ಬಂದಿದೆ. ಈ ಆರೋಪಗಳ ಮೂಲಕ IPLನ ಮಾಜಿ ಅಧ್ಯಕ್ಷರು IPL ಬಗ್ಗೆ ಹೊಸ ಚರ್ಚೆ ಹುಟ್ಟು ಹಾಕಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. 17 ವರ್ಷದಿಂದ ನೀವು ಅದೆಷ್ಟೋ ಪಂದ್ಯ ಸೋತಿದ್ದೀರಿ, ಆದರೂ ಈ ಸಲ ಕಪ್ಪು ನಮ್ಮದೇ. ವಿರಾಟ್ ಕೊಹ್ಲಿ ಬಾಯಲ್ಲೂ ಕೂಡ ಹೇಳುವಂಗೆ ಮಾಡಿದ್ದೀವಿ, ಟ್ರೆಂಡ್ ಆಗೋ ಥರ ಮಾಡಿದ್ದೀವಿ. ನೀವು ಸೋತ್ರೂ ಪರವಾಗಿಲ್ಲ, ಆದರೂ ನಿಮ್ಮ ಬೆನ್ನಿಗೆ ನಿಂತಿರೋದು ಅಭಿಮಾನಿಗಳು. 17 ವರ್ಷದಲ್ಲಿ ಎಂದಿಗೂ ನಿಮ್ಮ ಮೇಲೆ ಯಾರೊಬ್ಬನು ಸಿಟ್ಟಾಗಿಲ್ಲ, ಯಾಕೆ ಸೋತ್ರಿ ಅಂತ ಕೇಳಲಿಲ್ಲ. ಆದರೆ ಕನ್ನಡದ ಫ್ರಾಂಚೈಸಿಯಿಂದ ಹಿಂದಿ ಹೇರಿಕೆ ಆಗಬಾರ್ದು. ಕನ್ನಡವಿಲ್ಲದೆ ಹಿಂದಿ ಏರಿಕೆ ಹೆಂಗೆ ಮಾಡ್ತಿರೋದು? ತಪ್ಪಲ್ವಾ? ನೀವೊಂದು ವೇಳೆ ಕನ್ನಡ ಮಾಡಿಬಿಟ್ಟು ಇಂಗ್ಲೀಷ್ ಮಾಡಿಬಿಟ್ಟು ಹಿಂದಿನೂ ಒಂದು ಇರಲಪ್ಪ ಅಂತಂದಿದ್ರು ಒಂದು ವಿಚಾರ ಬೇರೆ. ಹೇರಿಕೆ ಆಗಬಾರ್ದು. ನಾವು ಹಿಂದಿ ಭಾಷಿಕ ವಿರೋಧಿನ ಅಲ್ಲ, ತಮಿಳೂ ಅಲ್ಲ, ಮರಾಠಿನೂ ಅಲ್ಲ. RCBಯ ಹಿಂದಿ ಬಳಕೆ ನೋಡಲು ಬೇಸರವಾಗುತ್ತೆ. RCB ಕನ್ನಡ ಮತ್ತು ಇಂಗ್ಲೀಷ್ಗೆ ಆದ್ಯತೆ ನೀಡಿದರೆ ಸಾಕು, ಕರ್ನಾಟಕಕ್ಕೂ ಹಿಂದಿ ಭಾಷೆಗೂ ಏನು ಸಂಬಂಧ ಅಂಥೇಳಿ ಕನ್ನಡ ಹೋರಾಟಗಾರರು ಇವತ್ತು ಟ್ವಿಟರ್ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳನ್ನು ಮಾಡ್ತಾಯಿದ್ರು. RCBಗೆ ಚಳಿ ಬಿಡಿಸ್ತಾ ಇದ್ದಾರೆ ಕನ್ನಡಿಗರು ಎಲ್ಲ ಕಡೆ. ನೋಡಿ ವೀಕ್ಷಕರೇ, ನಾವು ಯಾವುದೇ ಭಾಷೆ ವಿರೋಧಿಗಳಲ್ಲ. ಈಗ MES ಇದೆ, ಅಥವಾ ತಮಿಳು ವಿಚಾರಕ್ಕಾಗತ್ತೆ. ಹಾಗಂತ ಅವರ ದೇಶದಲ್ಲಿ ಅವರ ರಾಜ್ಯಗಳಲ್ಲಿ ಮಾಡ್ಕೋಬೇಡಿದ್ದು ನಾವು ಹೇಳ್ತಾ ಇಲ್ಲ. ನಮ್ಮ ತಂಟೆಗೆ ಬರಬಾರ್ದು ನೀವು. ಅದರ ಹೊರತಾಗಿ ಬೇಕಿದ್ರೆ ಸಮ್ಮೇಳನ ಮಾಡೋಣ, ಮರಾಠಿ ಕನ್ನಡ ಸಮ್ಮೇಳನ ಮಾಡೋಣ. ಬೇಡ ಅಂತ ಯಾರು ಹೇಳಿದ್ರು? ಕನ್ನಡ ತಮಿಳು ಸಮ್ಮೇಳನ ಮಾಡೋಣ, ಬೇಡ ಅಂತ ಯಾರು ಹೇಳಿದರು? ನಿಮ್ಮ ಗೌರವ ನಿಮಗೆ, ನಮ್ಮ ಗೌರವ ನಮಗೆ. ನಮ್ಮ ಆ ಆತ್ಮಾಭಿಮಾನಕ್ಕೆ ಧಕ್ಕೆ ಬಂದಾಗ ನಾವಂತೂ ಸುಮ್ಮನೆ ಇರೋದಿಲ್ಲ. ಅದು ಯಾವುದೇ ಭಾಷೆಯಲ್ಲಿರಬೇಕು, ಎಲ್ಲ ಭಾಷೆಯಲ್ಲೂ ಕೂಡ ಆಯಾಯ ಭಾಷೆಗೆ ಆ ಭಾಷೆ ಬಗ್ಗೆ ಪ್ರೀತಿ ಇರಬೇಕು. ಎಲ್ಲ ಹೆಂಗೆ IPL ಮ್ಯಾಚ್ಗಳಲ್ಲಿ ಅತ್ಯದ್ಭುತವಾಗಿ ಆಟವಾಡಿದವ ಹೇಗೆ ಇಂಡಿಯನ್ ನ್ಯಾಷನಲ್ ಟೀಮ್ಗೆ ಸೆಲೆಕ್ಟ್ ಆಗ್ತಾನೋ ಅಥವಾ ಒಂದು ಆಯ್ಕೆಗೆ ಒಂದು ಮಾನದಂಡವಾಗುತ್ತೋ, ಹಾಗೇನೆ ನಮ್ಮ ಆಯಾಯ ಭಾಷೆಗಳು ಭಾಳ ಬಲಿಷ್ಠವಾದಾಗ ಈ ದೇಶ ಬಲಿಷ್ಠ ಆಗುತ್ತೆ. ಫೈನಲಿ ದೇಶನೇ. ಆದರೆ ಕನ್ನಡ ಅನ್ನುವಂಥ ಒಂದು ಅಸ್ಮಿತೆ ಇದೆಯಲ್ಲ, ಅದು ಎಲ್ಲ ರಾಜ್ಯಗಳಿಗೆ ಹೇಳ್ತಾ ಇರುವಂಥದ್ದು. ನಮ್ಮಲ್ಲಿ ಸ್ವಲ್ಪ ಕಡಿಮೆ ಇದೆ. ಅದು RCB ಅಂತ ಟೀಮ್ ಮಾಡಿದಾಗ ಕೇವಲ ಇದು ಕನ್ನಡ ಹೋರಾಟಗಾರರು ಅವರ ಕೆಲಸ ಜವಾಬ್ದಾರಿ ಅಲ್ಲ, ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಅವರವರ ಭಾಷೆಯನ್ನು ಪ್ರೀತಿಸುವಂಥ ಜವಾಬ್ದಾರಿ. ಅದನ್ನು ಹೇಳಿಕೊಡ್ಬೇಕಾಗಿಲ್ಲ, ಅದು ರಕ್ತಗತವಾಗಿ ಬಂದುಬಿಡ್ಬೇಕು ಅಲ್ವಾ? ಎಸ್.
ಅಲ್ಲ ರೀ, ಆರ್ ಸಿ ಬಿ ಅಂತ ಅಭಿಮಾನಿಗಳು ವಿಶ್ವದಲ್ಲಿ ಸಿಗ್ತಾರೇನ್ರಿ? 17 ಬಾರಿ ಸೋತ ನಂತರ ಕೂಡ ಈ ಬಾರಿ ಕಪ್ ನಮ್ಮದೇ, ಆ ಟೈಟ್ಲ್ ಎಷ್ಟು ಫೇಮಸ್ ಆಗಿಬಿಡ್ತು ಅಲ್ವಾ? ಸೊ ಯಾವತ್ತೂ ಕೂಡ ಬಿಟ್ಟು ಕೊಟ್ಟಿಲ್ಲ. ಹೀಗಿರುವಾಗ ನೀವು ಅರ್ಥ ಮಾಡ್ಕೋಬೇಕು, ಆರ್ ಸಿ ಬಿ ಕರ್ನಾಟಕದ ಟೀಮ್, ಬೆಂಗಳೂರು ಟೀಮ್, ಕನ್ನಡದ ಪೇಜ್ ಫಸ್ಟ್ ಬರಬೇಕಾಗಿತ್ತು, ಆಮೇಲೆ ಇಂಗ್ಲೀಷು, ಆಮೇಲೆ ನೀವು ಆಯ್ತಪ್ಪ 2-3 ಮಾಡಿ ಕನ್ನಡ ಫಸ್ಟ್, ಕನ್ನಡ ಅಥವಾ ಯಾವುದಾದ್ರೂ ಒಂದು ಫಸ್ಟು ಪೋಸ್ಟ್ ಯಾವುದಾದ್ರೂ ಹಾಕೋದಿದ್ರೆ ಕನ್ನಡದಲ್ಲಿ. ಇಲ್ಲಿ ಬೇರೆ ಭಾಷೆ ವಿರೋಧಿಗಳು ಖಂಡಿತ ಕನ್ನಡಿಗರಲ್ಲ, ಆದರೆ ನಮ್ಮ ಭಾಷೆಯನ್ನೇ ನೀವು ಈ ಥರ. ಆಮೇಲೆ ಈ ಹಿಂದೆಲ್ಲ ಬಂದಿತ್ತಪ್ಪ, ನೀವು ಪಾರ್ಟಿ ಬಿಟ್ಟಾಕಿ ಸರ್. ಈ ಹಿಂದೆ ಇದೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹೇಳಿದ್ರು, ಹಿಂದಿ ಕಲಿತ್ರೆ ನಮ್ಮ ಭಾಗದಲ್ಲೆಲ್ಲ ನಿಮ್ಗೆ ಕೆಲಸ ಸಿಗುತ್ತೆ ಅಂತೇಳಿ. ಅಲ್ಲಿಂದ ಪಾನಿಪುರಿ ಮಾರ್ಕೊಂಡು ಇಲ್ಲಿಗೆ ಬರ್ತಾರೆ. ನಾನು ಅದನ್ನು ಇದು ಮಾಡ್ತಾ ಇಲ್ಲ, ಏನು ಅವಹೇಳನ ಮಾಡ್ತಾ ಇರೋದಲ್ಲ. ದಕ್ಷಿಣ ಭಾರತದ ರಾಜ್ಯಗಳೇ ಶ್ರೀಮಂತ ರಾಜ್ಯಗಳು, ಹಾಗಂತ ನಮಗೇನು ಕೊಂಬೇನಿಲ್ಲ ನಮಗೆ. ಆದರೆ ನಮ್ಮನ್ನು ಈ ಥರ ನೀವು ಅವಹೇಳನ ಮಾಡಿಕೊಂಡು ಮಾಡಿದರೆ ಬಿಡ್ತೀವಾ? ಸಾಧ್ಯನೇ ಇಲ್ಲ. ಕನ್ನಡವೇ ಸಾರ್ವಭೌಮ. ನಾವು ಹೇಳ್ತಾ ಇದ್ವಿ, ದೇಶದ ವಿಚಾರ ಬಂದಾಗ ನೇಷನ್ ಫಸ್ಟ್, ಕರ್ನಾಟಕದ ಕನ್ನಡ ವಿಚಾರ ಬಂದಾಗ ಕರ್ನಾಟಕ ಫಸ್ಟ್. ನಮಗೆ ಕನ್ನಡಿಗರಿಗೆ ಆರ್ ಸಿ ಬಿ ಹಿಂದಿ ಪೇಜ್ ಬೇಕಾಗಿಲ್ಲ, ಆರ್ ಸಿ ಬಿಯಿಂದ ಬೇಕಾಗಿಲ್ಲ. ಹಾಗಂತ ನೀವು ಹಿಂದಿ ಚಾನಲ್ಗಳ ಮುಖಾಂತರ ನೋಡ್ತಿರೋದಂದ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಕನ್ನಡದಲ್ಲಿ ಅವಮಾನ ಮಾಡಬೇಡಿ, ಕನ್ನಡಕ್ಕೆ ಅವಮಾನ ಮಾಡಬೇಡಿ. ನಿಮಗೆ ಬೆಂಬಲ ಕೊಡ್ತಿರೋದು ಕನ್ನಡಿಗರು. ಈ ಥರದ ಬೆಂಬಲ ಯಾವ ಸೂಪರ್ ಸ್ಟಾರ್ಗೂ ಇಲ್ಲ ರೀ, ಯಾವ ಸೂಪರ್ ಸ್ಟಾರ್ಗೂ ಇಲ್ಲ. ಯಾಕಂದರೆ ಎಂಥದೇ ಸೂಪರ್ ಸ್ಟಾರ್ ಇರಲಿ, ನಾವು ಹೇಳ್ತೀವಲ್ಲ, ರಜನಿಕಾಂತ್, ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್, ದರ್ಶನ್, ಸುದೀಪ್, ಪುನೀತ್, ಯಶ್ ಎಲ್ಲರೂ ಒಳ್ಳೆ ಸಿನಿಮಾ ಇಲ್ಲ ಅಂತಂದರೆ ನಡೆಯಲ್ಲ. ಅವರು ಒಳ್ಳೆ ಸಿನಿಮಾನೇ ಕೊಡಬೇಕು. ಫ್ಲಾಪ್ ಆಗಲ್ವ ಪಿಕ್ಚರು? ಆಗತ್ತೆ. ಆದರೆ ಇವ್ರದ್ದು ಹಂಗಲ್ಲ. ಇವರು 17 ಬಾರಿ ಫ್ಲಾಪು ಆದರೂ ಕೂಡ ಆರ್ ಸಿ ಬಿ ಅಭಿಮಾನಿಗಳು. ನಾವು ಹೆಂಗೆ ನೋಡ್ಕೋಬೇಕು ಕನ್ನಡಿಗರನ್ನು ಅಲ್ವಾ? ನೀವು ಬೆಂಗಳೂರಿನ ಹೆಸರು ಇಟ್ಕೊಂಡಿದ್ದೀರಿ, ಕನ್ನಡಿಗರ ಪ್ರೀತಿ ದುರುಪಯೋಗ ಮಾಡ್ಕೋಬೇಡಿ. ನೀವು ಇನ್ನೂ 10 IPL ಸೋತರೂ ಪರವಾಗಿಲ್ಲ. IPL ಕಪ್ ಆರ್ ಸಿ ಬಿಗಿಂತಲೂ, IPL ಕಪ್ ಮತ್ತು ಆರ್ ಸಿ ಬಿಗಿಂತಲೂ ನಮಗೆ ಕನ್ನಡವೇ ಮುಖ್ಯ. ನಮಗೆ ನಮ್ಮ ಕನ್ನಡ ಸ್ವಾಭಿಮಾನವೇ ಹೆಚ್ಚು. 17 ವರ್ಷದಿಂದ ನೀವು ಅದೆಷ್ಟೋ ಪಂದ್ಯ ಸೋತಿದ್ದೀರಿ, ಆದರೂ ಈ ಸಲ ಕಪ್ ನಮ್ಮದೇ. ವಿರಾಟ್ ಕೊಹ್ಲಿ ಬಾಯಿಯಲ್ಲೂ ಕೂಡ ಹೇಳುವಂಗೆ ಮಾಡಿದ್ದೀವಿ, ಟ್ರೆಂಡ್ ಆಗೋ ಥರ ಮಾಡಿದ್ದೀವಿ. ನೀವು ಸೋತರೂ ಪರವಾಗಿಲ್ಲ, ಆದರೂ ನಿಮ್ಮ ಬೆನ್ನಿಗೆ ನಿಂತಿರೋದು ಅಭಿಮಾನಿಗಳು. 17 ವರ್ಷದಲ್ಲಿ ಎಂದಿಗೂ ನಿಮ್ಮ ಮೇಲೆ ಯಾರೊಬ್ಬನು ಸಿಟ್ಟಾಗಿಲ್ಲ, ಯಾಕೆ ಸೋತ್ರಿ ಅಂತ ಕೇಳಲಿಲ್ಲ. ಆದರೆ ಕನ್ನಡದ ಫ್ರ್ಯಾಂಚೈಸಿಯಿಂದ ಹಿಂದಿ ಹೇರಿಕೆ ಆಗಬಾರ್ದು. ಕನ್ನಡವಿಲ್ಲದೆ ಹಿಂದಿ ಏರಿಕೆ ಹೆಂಗೆ ಮಾಡ್ತಿರೋದು? ತಪ್ಪಲ್ವಾ? ನೀವೊಂದು ವೇಳೆ ಕನ್ನಡ ಮಾಡಿಬಿಟ್ಟು ಇಂಗ್ಲೀಷ್ ಮಾಡಿಬಿಟ್ಟು ಹಿಂದಿನ ಒಂದು ಇರಲಪ್ಪ ಅಂತಂದಿದ್ರು ಒಂದು ವಿಚಾರ ಬೇರೆ. ಹೇರಿಕೆ ಆಗಬಾರ್ದು. ನಾವು ಹಿಂದಿ ಭಾಷಿಕ ವಿರೋಧಿನ ಅಲ್ಲ, ತಮಿಳೂ ಅಲ್ಲ, ಮರಾಠಿನೂ ಅಲ್ಲ. ಆರ್ ಸಿ ಬಿಯ ಹಿಂದಿ ಬಳಕೆ ನೋಡಲು ಬೇಸರವಾಗುತ್ತೆ. ಆರ್ ಸಿ ಬಿ ಕನ್ನಡ ಮತ್ತು ಇಂಗ್ಲೀಷ್ಗೆ ಆದ್ಯತೆ ನೀಡಿದರೆ ಸಾಕು, ಕರ್ನಾಟಕಕ್ಕೂ ಹಿಂದಿ ಭಾಷೆಗೂ ಏನು ಸಂಬಂಧ ಅಂಥೇಳಿ ಕನ್ನಡ ಹೋರಾಟಗಾರರು ಇವತ್ತು ಟ್ವಿಟರ್ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳನ್ನು ಮಾಡ್ತಾಯಿದ್ರು. ಆರ್ ಸಿ ಬಿಗೆ ಚಳಿ ಬಿಡಿಸ್ತಾ ಇದ್ದಾರೆ ಕನ್ನಡಿಗರು ಎಲ್ಲ ಕಡೆ. ನೋಡಿ ವೀಕ್ಷಕರೇ, ನಾವು ಯಾವುದೇ ಭಾಷೆ ವಿರೋಧಿಗಳಲ್ಲ. ಈಗ MES ಇದೆ, ಅಥವಾ ತಮಿಳು ವಿಚಾರಕ್ಕಾಗತ್ತೆ. ಹಾಗಂತ ಅವರ ದೇಶದಲ್ಲಿ, ಅವರ ರಾಜ್ಯಗಳಲ್ಲಿ ಮಾಡ್ಕೋಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ನಮ್ಮ ತಂಟೆಗೆ ಬರಬಾರ್ದು ನೀವು. ಅದರ ಹೊರತಾಗಿ ಬೇಕಿದ್ರೆ ಸಮ್ಮೇಳನ ಮಾಡೋಣ, ಮರಾಠಿ ಕನ್ನಡ ಸಮ್ಮೇಳನ ಮಾಡೋಣ. ಬೇಡ ಅಂತ ಯಾರು ಹೇಳಿದ್ರು? ಕನ್ನಡ ತಮಿಳು ಸಮ್ಮೇಳನ ಮಾಡೋಣ, ಬೇಡ ಅಂತ ಯಾರು ಹೇಳಿದರು? ನಿಮ್ಮ ಗೌರವ ನಿಮಗೆ, ನಮ್ಮ ಗೌರವ ನಮಗೆ. ನಮ್ಮ ಆ ಆತ್ಮಾಭಿಮಾನಕ್ಕೆ ಧಕ್ಕೆ ಬಂದಾಗ ನಾವಂತೂ ಸುಮ್ಮನೆ ಇರೋದಿಲ್ಲ. ಅದು ಯಾವುದೇ ಭಾಷೆಯಲ್ಲಿರಬೇಕು, ಎಲ್ಲ ಭಾಷೆಯಲ್ಲೂ ಕೂಡ ಆಯಾಯ ಭಾಷೆಗೆ ಆ ಭಾಷೆಯ ಬಗ್ಗೆ ಪ್ರೀತಿ ಇರಬೇಕು. ಎಲ್ಲ ಹೆಂಗೆ IPL ಮ್ಯಾಚ್ಗಳಲ್ಲಿ ಅತ್ಯದ್ಭುತವಾಗಿ ಆಟವಾಡಿದವ ಹೇಗೆ ಇಂಡಿಯನ್ ನ್ಯಾಷನಲ್ ಟೀಮ್ಗೆ ಸೆಲೆಕ್ಟ್ ಆಗ್ತಾನೋ ಅಥವಾ ಒಂದು ಆಯ್ಕೆಗೆ ಒಂದು ಮಾನದಂಡವಾಗುತ್ತೋ, ಹಾಗೇ ನಮ್ಮ ಆಯಾಯ ಭಾಷೆಗಳು ಭಾಳ ಬಲಿಷ್ಠವಾದಾಗ ಈ ದೇಶ ಬಲಿಷ್ಠ ಆಗುತ್ತೆ. ಫೈನಲಿ ದೇಶನೇ. ಆದರೆ ಕನ್ನಡ ಅನ್ನುವಂಥ ಒಂದು ಅಸ್ಮಿತೆ ಇದೆಯಲ್ಲ, ಅದು ಎಲ್ಲ ರಾಜ್ಯಗಳಿಗೆ ಹೇಳ್ತಾ ಇರುವಂಥದ್ದು. ನಮ್ಮಲ್ಲಿ ಸ್ವಲ್ಪ ಕಡಿಮೆ ಇದೆ. ಅದು ಆರ್ ಸಿ ಬಿ ಅಂತ ಟೀಮ್ ಮಾಡಿದಾಗ ಕೇವಲ ಇದು ಕನ್ನಡ ಹೋರಾಟಗಾರರು ಅವರ ಕೆಲಸ ಜವಾಬ್ದಾರಿ ಅಲ್ಲ, ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಅವರವರ ಭಾಷೆಯನ್ನು ಪ್ರೀತಿಸುವಂಥ ಜವಾಬ್ದಾರಿ. ಅದನ್ನು ಹೇಳಿಕೊಡ್ಬೇಕಾಗಿಲ್ಲ, ಅದು ರಕ್ತಗತವಾಗಿ ಬಂದುಬಿಡ್ಬೇಕು ಅಲ್ವಾ? ಎಸ್.